ಹಲೋ, ಇದು ನಮ್ಮ ಮನೆಯ ವರಲಕ್ಷ್ಮಿ ಹಬ್ಬದ ಮಿನಿ ವ್ಲಾಗ್ ಆಗಿದೆ. ಸೊ ನಾನಿವತ್ತು ಈವ್ನಿಂಗ್ ಪೂಜೆಗೆ ಯಾವ ರೀತಿ ರೆಡಿಯಾಗಿದ್ದೀನಿ ಅಂತ ಒಂದು ತೋರಿಸ್ತಾ ಇದ್ದೆ. ಸೊ ಈವ್ನಿಂಗ್ ಪೂಜೆಗೆ ಅರ್ಶಿನ ಕುಂಕುಮಕ್ಕೆ ಬಂದವ್ರಿಗೆಲ್ಲ ಏನು ಕೊಡಬೇಕು ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೆ. ಜೊತೆಗೆ ನಾನು ಬಂದವರಿಗೆ ಬರೀ ಕುಂಕುಮ ಕೊಟ್ಟು ಕಳ್ಸೋದು ಬೇಡ, ಸ್ವಲ್ಪ ಪ್ರಸಾದ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರೂಟ್ ಸಲಾಡ್ನ ಥರ ಮಾಡಿಕೊಂಡು, ಅಂದರೆ ಪಂಚಾಮೃತ ಮಾಡಿಕೊಂಡು, ಸೊ ಜೊತೆಗೆ ನಾನು ಚಿತ್ರಾನ್ನ ಲೆಮನ್ ರೈಸ್ ಥರನೂ ಮಾಡ್ಕೊಂಡಿದ್ದೆ. ಸೊ ಬಂದವರಿಗೆ ಅರ್ಶಿನ ಕುಂಕುಮ ಜೊತೆ ಪ್ರಸಾದನೂ ಕೊಡೋಣ ಅಂತೇಳಿ. ಸೊ ಇನ್ನೇನು ಬರೋ ಟೈಮ್ ಆಗಿತ್ತು ಎಲ್ಲರೂ. ಅದಕ್ಕೂ ಮುಂಚೆ ನಮ್ಮನೆ ಇಬ್ಬರು ಪುಟ್ಟ ಲಕ್ಷ್ಮೀದೇವಿಗೆ ಫಸ್ಟು ಅವರಿಗೆ ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡೋಣ, ಯಾಕಂದರೆ ಅವರನ್ನೇ ಒಂಥರ ಲಕ್ಷ್ಮಿ ಥರ ಕಾಣೋಣ ಅಂತೇಳಿ ಅವರಿಬ್ಬರಿಗೂ ಕುಂಕುಮ ಕೊಟ್ಟು, ಆನಂತರ ಹಸ್ಬೆಂಡ್ಗೆ ಟೀ ಟೈಮ್ ಆಗಿತ್ತು, ಟೀ ಮಾಡಿ ಕೊಟ್ಟೆ. ಸೊ ಇವಾಗ ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಬಂದವರೆಲ್ಲ ಲಕ್ಷ್ಮಿ ತುಂಬಾ ಚೆನ್ನಾಗಿದೆ ಭಾಗ್ಯ ಅಂತ ಹೇಳಿದ್ರು. ಸೊ ಮನಸ್ಸಿಗೆ ತುಂಬ ಖುಷಿ ಆಯಿತು. ಹಬ್ಬ, ಈ ಒಂದು ವರಲಕ್ಷ್ಮಿ ಹಬ್ಬ ಅಂದರೆ ನಮ್ಗೆ ಹೆಣ್ಮಕ್ಳಿಗೆ ಎಷ್ಟು ಖುಷಿ, ಸಂತೋಷ, ಸಡಗರ ಇರುತ್ತೋ ಅಷ್ಟೇ ಹಿಂದೆ ಒಂದು ವಾರದ